ಬಲಿ ಇದ್ರೇನೆ ಆ ಯಮ್ಮ ಕೆಲಸ ಮಾಡೋದು. ಓ ಬಲಿಗಳಿದ್ರೇನೆ. ಆಮೇಲೆ ಆ ತಾಯಿನ ನಾವ್ ಯಾರ ಮನೆಗೂ ಕೊಡಲ್ಲ. ಹಾ ಯಾಕೆ ಅಂತ ಅಂದ್ರೆ ಮನೇಲಿರೋ ಯಾರ ವ್ಯಕ್ತಿನ ಕೇಳುತ್ತೆ ಕೇಳ್ಬೋದು. ಕೇಳುತ್ತೆ. ಈ ಅಮ್ಮ ಬರಲ್ಲ, ಹೋಗಲ್ಲ. ಅವ್ರ ಮನೆಗೆ ಹೋದಾಗ ಗೋಡೆ ಮೇಲೆ ಬರ್ಬಿಟ್ಟು ಬರುತ್ತೆ ಕಬ್ಬಾಳಮ್ಮ. ಏನಂತ ಬರುತ್ತೆ? ಆ ದೇವ್ರೆ ನಾಗರೂಪದಲ್ಲಿ ಬರ್ತಾ ಇದೆ. ನಾಗರೂಪದಲ್ಲಿ ಬಂದು ಸಂಚಾರ ಮಾಡುತ್ತೆ. ಓಕೆ. ಈ ದೇವಸ್ಥಾನ ಇವಾಗ ಪ್ರತಿಷ್ಠಾಪನೆ ಮಾಡಿದಂತೆ ಸಪ್ತಮಾತೃಕೆ ಚೌಡೇಶ್ವರಿ ಅಂತ. 7 ದೇವತೆಗಳು. ಹಾ ಹಿಂದೆ ಇರೋದು ಕಾಳಿ. ಜನ ಸೇರಿ ಒಂದು ಕಾಳಿ ಆಗಿರೋದು. ಓ 7 ದೇವತೆಗಳಿದೆಯಾ? ಇಲ್ಲಿ ಮುಂದೆ ಪ್ರತಿಷ್ಠಾಪನೆ ಮಾಡಿರೋದು 7. 7 ಚೌಡೇಶ್ವರಿ. 7 ಚೌಡೇಶ್ವರಿ. ಬೇರೆ ಬೇರೆ ಚೌಡೇಶ್ವರಿ. ಅವರೆಲ್ಲ ಸೇರಿ ಒಂದು ಕಾಳಿ ಆಗಿರೋದು. ಕಾಳಿ ರೂಪ. ಇಲ್ಲಿರೋ ವಿಗ್ರಹ ಅದು ಪಂಚಲೋಹ ಸಿಕ್ಕಿರೋದು ನಮ್ಗೆ. ಮಣ್ಣಲ್ಲಿ. ಇಲ್ಲಿ ಮಣ್ಣಲ್ಲಿ ಜಾಗದಲ್ಲಿ ಸಿಕ್ಕಿರೋದು. ಇದೇ ಜಾಗದಲ್ಲಿ ಇನ್ನೊಂದು ಚಾಮುಂಡೇಶ್ವರಿ ವಿಗ್ರಹ ಸಿಕ್ಕೈತಿ ನಮ್ಗೆ. ಅದನ್ನ ನಾವು ಪೀಠದಲ್ಲಿ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಪೀಠದಲ್ಲಿ ಹಾಕಿದ್ವಿ. ಚಾಮುಂಡೇಶ್ವರಿ ವಿಗ್ರಹ. ಚಾಮುಂಡೇಶ್ವರಿ ವಿಗ್ರಹ. ಅದು ನೀವು ಒಂದು ಫೋಟೋ ಕಳಿಸಿದ್ರಲ್ಲ ಹಾವಿರೋದು, ಅದು ಇದೇ ಜಾಗದಲ್ಲಿ ತೆಗಿಯೋ ಟೈಮಲ್ಲಿ ಹಾವು. ಹೌದು. ಯಾವ ಹಾವು ಅದು? ನಾಗರಾವಲ್ಲಿ. ಇಲ್ಲಿದೆ ಅದು. ಪೂಜೆ ಬರ್ತಾ ಇರ್ತದೆ ಹೋಗ್ತಾ ಇರ್ತದೆ. ಆತರ. ನಾವು ಇವಾಗೆಲ್ಲ ಫಂಕ್ಷನ್ ಇರೋದ್ರಿಂದ ಏನು ಕಾಣಿಸ್ಕೋಬೇಡ ಎದುರ್ಕೊತಾರೆ. ಜಾಸ್ತಿ ದಪ್ಪ ಇರೋದ್ರಿಂದ ಎದುರ್ಕೊಳ್ತಾರೆ. ಆ ದೇವ್ರೆ ನಾಗರೂಪದಲ್ಲಿ ಬರ್ತಾ ಇದೆ. ನಾಗರೂಪದಲ್ಲಿ ಬಂದು ಸಂಚಾರ ಮಾಡುತ್ತೆ. ಓಕೆ. ಅದ್ ಬರ್ಬೇಕಾದ್ರೂ ಅಷ್ಟೇ ಜಾಸ್ತಿ ಸೌಂಡ್ ಮಾಡ್ಕೊಂಡ್ ಬರುತ್ತೆ. ನೀವೊಂದು ಫೋಟೋ ಕಳ್ಸಿದ್ರಲ್ಲ, ಇದೇ ದೇವಿನ? ಇದೇ ದೇವಿ. ಅವಾಗ ಕಲರ್ ಆಗಿರ್ಲಿಲ್ಲ. ಕಲರ್ ಇರ್ಲಿಲ್ಲ. ಇವಾಗ ಕಲರ್ ಎಲ್ಲ ಹಾಕಿರೋದ್ರಿಂದ ನಾಲ್ಗೆ ಎಲ್ಲ ಓಪನ್ ಇದೆ. ಕಾಳಿ ರೂಪ ಇದು. ಕಾಳಿ ರೂಪ ಚೌಡೇಶ್ವರಿ. 7 ದೇವತೆಗಳು. 7 ದೇವತೆಗಳು ಸೇರಿ ಒಂದು ಕಾಳಿ ರೂಪ. ಹೇಳಿ, ಹೇಳ್ತಾ ಇದ್ರಲ್ಲ ನೀವು ಮೊದಲು ಬಂದಿದ್ದು. ಈ ಫಸ್ಟ್ ಈ ಪಂಚಲೋಹದಲ್ಲಿರೋ ತಾಯಿನ ನಾವು ಕೆರೆಗಳ ಹತ್ರ ಅಲ್ಲೆಲ್ಲ ತಗೊಂಡೋಗ್ತಿದ್ದೆ ಪೂಜೆಗೆ. ಅದನ್ನ ತಗೊಂಡೋದ್ಮೇಲೆ ರಕ್ತಾಭಿಷೇಕ ಕೇಳೋದು ನಮ್ಗೆ. ಫಸ್ಟ್ ಪ್ರಥಮ ಬಾರಿಗೆ ರಕ್ತಾಭಿಷೇಕ. ಹಾಲು ಮೊಸರಲ್ಲೆಲ್ಲ ಏನು ಕೇಳ್ತಿದ್ರು. ಬಲಿ ಬೇಕೇ ಬೇಕು. ಬಲಿ ಇದ್ರೇನೆ ಆ ಯಮ್ಮ ಕೆಲಸ ಮಾಡೋದು. ಬಲಿಗಳಿದ್ರೇನೆ. ಆಮೇಲೆ ಆ ತಾಯಿನ ನಾವ್ ಯಾರ ಮನೆಗೂ ಕೊಡಲ್ಲ. ಯಾಕೆ ಅಂತ ಅಂದ್ರೆ ಮನೇಲಿರೋ ಯಾರ ವ್ಯಕ್ತಿನ ಕೇಳುತ್ತೆ. ಅದರಿಂದ ನಾವ್ ಯಾರ ಮನೆಗೂ ಕೊಡಲ್ಲ. ಮನೆ ಕಳ್ಸಲ್ಲ. ಇಲ್ಲೇನೆ ಇದೇ ಕ್ಷೇತ್ರದಲ್ಲಿ ಮಡಿಕೊಂಡು ಇಲ್ಲೇ ಪೂಜೆ ಹಾಕಿ ಇಲ್ಲೇನೆ ಅವ್ರಿಗೇನ್ ಕಷ್ಟ ಇರ್ತದೋ ಅದನ್ನ ಇದ್ ಮಾಡಿ ಕಳಿಸ್ತೀವಿ. ಆಮೇಲೆ 2ನೇದು ಏನಪ್ಪಾ ಅಂದ್ರೆ ಕೆರೆಗಳ ಹತ್ರ ಹೋದಾಗ ನೈಟ್ ಹತ್ತೆ ಕರ್ಕೊಂಡು ಹೋಗ್ಬೇಕು. ಡೇ ಹೊತ್ತೆಲ್ಲ ಬರಲ್ಲ. ಎಲ್ಲಿಗೆ? ಕೆರೆ ಹತ್ರ, ಶಿವಗಂಗೆ ಕೆರೆ. ನೈಟ್ ಹತ್ತೆ ಕರ್ಕೊಂಡು ಹೋಗ್ಬೇಕು. ಟೈಮಿಂಗ್ಸ್ ಹೇಳಿರುತ್ತೆ. ತೋರಣ ಮಾಡ್ಕೊಂಡು ಇಲ್ಲ, ನಾವು ಕಾರಲ್ಲಿ ಮಡಿಕೊಂಡು ಕರ್ಕೊಂಡು ಹೋಗ್ಬೋದು. ಕಾರಲ್ಲಿ ಕರ್ಕೊಂಡು ಆಯ ಮುಂದೆ ಒಂದು ಕಾರ್ ಮಡಿಕೊಂಡಿದೀವಿ. ಆ ಕಾರಲ್ಲೇ ಕರ್ಕೊಂಡೋಗಿ ಆಯಮ್ಮ ಏನೇನ್ ಕೇಳ್ತದೆ, ರಕ್ತಾಭಿಷೇಕ ಕೇಳುತ್ತೆ, ರಕ್ತದ ಅನ್ನ ಕೇಳುತ್ತೆ, ಆತರ ಎಲ್ಲ ಮಂಡಲಗಳು ಏನ್ ಕೇಳ್ತದೆ ಆತರ ಮಂಡಲಗಳು ಹಾಕಿ ಪೂಜೆ ಹಾಕಿ ಕರ್ಕೊಂಬರ್ತೀವಿ. ಅದು ನೀವು ಕವಡೆ ಹಾಕಿದಾಗ ಗೊತ್ತಾಗುತ್ತೆ. ಕವಡೆದಲ್ಲಿ ಗೊತ್ತಾಗುತ್ತೆ. ಆಮೇಲೆ ಕಬ್ಬಾಳಮ್ಮ ಬರೆಯುತ್ತೆ. ಅದು ಜಾಸ್ತಿ ಬರೆಯುತ್ತೆ ಕಬ್ಬಾಳಮ್ಮ. ನಮ್ಗೆ ಜಾಸ್ತಿ ಗೊತ್ತಾಗುತ್ತಾ ಬರೆಯೋದು? ಗೊತ್ತಾಗುತ್ತೆ ನಮ್ಗೆ. ಅಲ್ಲ, ಬರೆಯೋದು ಯಾವಾಗ ನನಗೆ ಸಿಗುತ್ತೆ? ಅದು ಬರೆಯೋದು ನಾಳೆ ಏನಾದ್ರು ಮಾಡತ್ತಿದ್ಯಾ? ಇಲ್ಲ ಸರ್, ಅದು ಸಿಗಕ್ಕ. ಯಾಕಂದ್ರೆ ಹಿಡ್ದು ಬರೆಯಕ್ಕಾಗಲ್ಲ. ಅದ್ ಹೆಂಗ್ ಅದ್ ಬರೆಯೋದು ಅಂದ್ರೆ? ಅದು ಅಷ್ಟನ್ನ ಇದ್ರ ಮೇಲೆ ಹಾಕಿ ಬರ್ಸ್ತಿದ್ದ ನಾವು ಫಸ್ಟ್. ಇವಾಗ ಅದೆಲ್ಲ ಬರ್ಸಲ್ಲ. ಆಮೇಲೆ ಯಾವ್ದಾರ ಮನೆಗೆ ಕಬ್ಬಾಳ ಮನೆ ಹೋಗೋದು. ಈ ಅಮ್ಮ ಬರಲ್ಲ. ಅವ್ರ ಮನೆಗೆ ಹೋದಾಗ ಗೋಡೆ ಮೇಲೆ ಬರ್ಬಿಟ್ಟು ಬರುತ್ತೆ ಕಬ್ಬಾಳಮ್ಮ. ಏನಂತ ಬರುತ್ತೆ? ಅವ್ರದ್ದು ಏನಾರ ಪ್ರಾಬ್ಲಮ್ ಏನಿದ್ರೆ ಈ ತರ ನನ್ನ ಏನಾರ ಇದ್ರೆ ಹೇಳ್ಬಿಟ್ಟು ಬರ್ಬಿಟ್ಟು ಬರುತ್ತೆ. ಇಲ್ಲಾಂದ್ರೆ ನಾನು ಕಾಯ್ತಾ ಇದ್ದೀನಿ ನಂಗಿದ್ರೆ ಓಂ ಅಂತ ಬರೆಯುತ್ತೆ. ಇಲ್ಲಾಂದ್ರೆ ಶಿವಲಿಂಗ ಬರೆಯುತ್ತೆ. ಇಲ್ಲ ಯಾವ್ದಾರ ದೇವಿ ಹೆಸರುಗಳನ್ನ ಬರ್ಬಿಟ್ಟು ಬರುತ್ತೆ. ಆ ತರ ಮಾಡುತ್ತೆ. ನಾವು ಜಾಸ್ತಿ ಕಬ್ಬಾಳಮ್ಮನ ಬರ್ಸಲ್ಲ. ಕಾವಡೆ ಶಾಸ್ತ್ರನೇ ಜಾಸ್ತಿ. ಕಾವಡೆ ಶಾಸ್ತ್ರ ಕೇಳ್ತೀವಿ. ಆಮೇಲೆ ಈ ಅಮ್ಮ ಕವಡೆ ಶಾಸ್ತ್ರ ಕೇಳಿದ್ಮೇಲೆ ಈ ಅಮ್ಮನ್ ಒಂದ್ಸರಿ ಕವಡೆ ಶಾಸ್ತ್ರ ಕೇಳ್ತೀವಿ ನಾವು. ಈ ಅಮ್ಮ ಏನ್ ಹೇಳ್ತಾರೆ ಅದನ್ನ ನಾವು. ಎಲ್ಲೆಲ್ಲಿಂದ ಜನ ಬರ್ತಾರೆ ನಮ್ಗೆ? ಬೆಂಗಳೂರು, ರಾಮನಗರ, ಚನ್ನಪಟ್ಟಣ ಎಲ್ಲ ಕಡೆನೂ ಬರ್ತಾರೆ. ದಾವಣಗೆರೆ, ಹುಬ್ಳಿ ಅಲ್ಲೆಲ್ಲ ಬರ್ತಾರೆ. ಅವ್ರ ಕೆಲಸ ಆದ್ಮೇಲೆ ಮತ್ತೆ ಬರ್ತಾರೆ. ಬರ್ತಾ ಇರ್ತಾರೆ. ಅವರು ಕೆಲಸ ಆದ್ಮೇಲೆ ಅವ್ರ ರಿಲೇಷನ್ ತೊಂದರೆ ಇದ್ರೆ ಕರ್ಕೊಂಡ್ಬರ್ತಾರೆ. ಇಲ್ಲಿ ಜಾಸ್ತಿ ಏನಪ್ಪಾ ಅಂದ್ರೆ ತಡೆಗಳು ಬೀಳ್ತವೆ. ಈಗ ಮಾಟ ಮಂತ್ರ ಆಗಿರೋದು ಅಂತೆಲ್ಲ ತುಂಬಾ ಜನ ನನ್ನ ಚಾನಲ್ ಕಾಲ್ ಮಾಡ್ತಾ ಇರ್ತಾರೆ. ಅಂತ ಎಲ್ಲ ವಿಷಯ ಇದ್ರೆ ನೀವು ತೆಗಿತೀರಾ? ತಗೊಡ್ತೀವಿ ಸರ್. ಅಮ್ಮನ್ ಫಸ್ಟ್ ಕೇಳ್ತೀವಿ. ಫಸ್ಟ್ ಕಬ್ಬಾಳಮ್ಮನ್ ಕೇಳ್ತೀವಿ. ಆಮೇಲೆ ನಾವು ಚೌಡೇಶ್ವರಿ ಕೇಳ್ತೀವಿ. ಕವಡೆ ಶಾಸ್ತ್ರನು ಕೇಳ್ತೀವಿ. 2ನೇದು ಕಬ್ಬಾಳಮ್ಮ ನಮಗೆ ಮೈ ತುಂಬುತ್ತೆ. ಮೈ ತುಂಬಿ ಪಟ ಕೊಡ್ತೀವಿ. ಒಂದು 5ರಿಂದ 10 ನಿಮಿಷ ಪಟ ಸಿಗುತ್ತೆ ಅದು. ಅದಾದ್ಮೇಲೆ ನಾವು ಕವಡೆ ಶಾಸ್ತ್ರದಲ್ಲಿ ಜಾಸ್ತಿ ಕೊಡ್ತೀವಿ.
ಓಕೆ ಒಂದು ಅರ್ಧ ಗಂಟೆ ಕವಡೆ ಶಾಸ್ತ್ರ ಕೊಟ್ಟು ಹಾ. ಯಾವ ಮೂಲದಿಂದ ಮಾಡಿದ್ರೆ ಸರೋಗುತ್ತೆ ಅವ್ರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇದ್ರೆ, ಹಾ. ಇಲ್ಲ ಮಕ್ಕಳು ಭಾಗ್ಯದೇ ಆಗ್ಲಿ, ಹ್ಮ್. ಇಲ್ಲ ಜಮೀನು ವಿಷಯದಲ್ಲೇ ಆಗ್ಲಿ, ಹ್ಮ್ ಹ್ಮ್ ಯಾವ್ದಾರ ಒಂದು ಕಲಹ ಇದ್ರೆ, ಹಣ ಬರೋದೇ ಆಗಿರ್ಲಿ, ಹ್ಮ್. ಯಾವುದೇ ಆಗಿರ್ಲಿ, ಹ್ಮ್. ಫಸ್ಟ್ ಅಮ್ಮನ ಹತ್ರ ಒಂದು ಅರ್ಧ ಗಂಟೆ ಮಾತಾಡ್ತೀವಿ ನಾವು. ಹ್ಮ್. ಕವಡೆ ಹಾಕಿ ಅವ್ರ ಕೈಲಿರೋ ಭಕ್ತಾದಿಗಳ ಕೈಲೇನೆ ಕವಡೆ ಹಾಕ್ಸ್ತೀವಿ. ಹ್ಮ್. ಕವಡೆ ಹಾಕ್ಸಿ ಯಾವ ತರ ಏನ್ ಮಾಡ್ಬೇಕು ಅಂತ ನಾವು ತಿಳಿಸ್ಕೊಂಡು ಆಮೇಲೆ ನಾವು ಹೇಳ್ತೀವಿ. ಹ್ಮ್. ಈ ತರ ಮಾಡ್ಕೊಳ್ಳಿ, ಇಂಥ ತಾರೀಕು ಮಾಡ್ಕೊಳ್ಳಿ, ಇಂಥ ಟೈಮಿಂಗ್ಸ್ ಅಂತ ಹೇಳ್ತೀವಿ. Okay. ಅಂತ ಟೈಮಿಂಗ್ಸ್ ಅಲ್ಲಿ ಮಾಡ್ಕೊತಾರೆ. ಹಾ.